ಸೊ ಸೇಮ್ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಲಾಲಿಪಾಪ್ನ ಮಾಡಿದ್ದೀನಿ. ಸೊ ಇಲ್ಲಿ ರೆಡಿ ಆಗಿದೆ. ನಿಶಾಂತ್ ಆಲ್ರೆಡಿ ಟೇಸ್ಟ್ ಮಾಡ್ದ. ಬಾಯ್ ನೀರು ಬರ್ತಾ ಇದೆ ಫ್ರೆಂಡ್ಸ್. ಸೇಮ್ ಟು ಸೇಮ್. ವಾವ್. ಈಗ ಚಿಕನ್ ಲಾಲಿಪಾಪ್ನ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ kg ಚಿಕನ್ನ ಅಂದರೆ ಚಿಕನ್ ಲಾಲಿಪಾಪ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಅವರೇ ಈ ರೀತಿ ಕಟ್ ಮಾಡಿ ಕೊಡ್ತಾರೆ. ಸೊ ಈ ರೀತಿ ಚಿಕನ್ನ ತಗೊಂಡಿದ್ದೀನಿ ಅರ್ಧ kg. ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಲಾಲಿಪಾಪ್ ಮಾಡೋದಕ್ಕೆ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಸೊ ಹಾಗಾಗಿ ಫಸ್ಟ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ನಿಮಗೆ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಇರಬೇಕು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ನೀವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಚಿಲ್ಲಿ ಪೌಡರಲ್ಲಿ ಸ್ವಲ್ಪ ಸ್ಪೈಸಿಸ್ ಇರುತ್ತಲ್ವ, ಹಾಗಾಗಿ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಟೇಬಲ್ ಸ್ಪೂನ್ ಮೈದಾ ಹಾಗೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ನ ಅಡುಗೆಗೆ ಬಳಸೋದು ನಿಮಗೆ ಜಾಸ್ತಿ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋತಾವು 1 ಟೇಬಲ್ ಸ್ಪೂನ್ನ ನೀವು ಯೂಸ್ ಮಾಡ್ಕೋಬೋದು. ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಸಾಕಾಗುತ್ತೆ. ಅರ್ಧ ನಿಂಬೆಹಣ್ಣ ಇಂಟ್ಕೊಳ್ತಾ ಇದ್ದೀನಿ, ಅಂದರೆ ಅರ್ಧ ನಿಂಬೆ ರಸ ಬೇಕಾಗುತ್ತೆ ಇದಕ್ಕೆ. ಟ್ರಸ್ಟ್ ಮೀ ಗಾಯ್ಸ್, ಇದೊಂದು ಸಲ ನೀವು ಮನೇಲಿ ಟ್ರೈ ಮಾಡಿ. ನೀವು ಹೊರಗಡೆ ಹೋಗಿ ಲಾಲಿಪಾಪ್ ತಿನ್ನೋ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಫ್ಲೇವರ್ ಇಷ್ಟ ಆದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ಸೊ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ 1 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ ಲಾಲಿಪಾಪ್ಗೆ ಮೆಜರ್ಮೆಂಟ್ನ ಹೇಳ್ತಾ ಇರೋದು. ಸೊ ನೀವೇನಾದರೂ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸೊ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಈಗ 1 kg ಮಾಡ್ಕೊಳ್ತಾ ಇದ್ದೀನಿ ಅಂದರೆ 2 ಮೊಟ್ಟೆನ ನೀವು ಹಾಕ್ಕೊಳ್ಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಲೈಟಾಗಿ ನೀರನ್ನ ಹಾಕ್ಕೊಳ್ಳೋಣ. ಯಾಕಂದರೆ ಚಿಕನ್ಗೆ ಮಸಾಲೆ ಎಲ್ಲ ಬ್ಲೆಂಡ್ ಆಗಬೇಕು, ಅಂದರೆ ಅಂಟ್ಕೊಳ್ಬೇಕಲ್ವ ಚಿಕನ್ಗೆ, ಹಾಗಾಗಿ. ನಾನು ಚಿಕನ್ ಲಾಲಿಪಾಪ್ ಮಾಡಬೇಕಾದ್ರೆ ಬೆಳಿಗ್ಗೆನೇ ಎಲ್ಲ ಮ್ಯಾರಿನೇಟ್ ಮಾಡಿ ಸಂಜೆ ಈವ್ನಿಂಗ್ ಟೈಮಲ್ಲಿ ನಾನು ಲಾಲಿಪಾಪ್ನ ಹಾಕ್ತಾ ಇದ್ದೀನಿ. ಸೊ ಅದು ಮಸಾಲೆ ಎಲ್ಲ ನೀರು ಬಿಟ್ಕೊಳ್ಳುತ್ತಲ್ವ, ಅದನ್ನು ನೀರೇನಿದೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಸೊ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ಚಿಕನ್ನು ಕೂಡ.
ಸೊ ಎಣ್ಣೆನ ಇಲ್ಲಿ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ತುಂಬ ಬಿಸಿನೂ ಇರಬಾರ್ದು, ಅಂದರೆ ಚಿಕನ್ ಹಾಕಿದ ತಕ್ಷಣ ಬೇಗ ಕರ್ರಗಾಗ್ಬಿಡುತ್ತೆ, ಅಂದರೆ ಅಷ್ಟು ಬಿಸಿ ಇದ್ದರೆ. ಸೊ ಲೈಟಾಗಿ ಬಿಸಿ ಇದ್ದರೆ ಸಾಕಾಗುತ್ತೆ ನಮಗೆ. ಈಗ ಒಂದೊಂದೇ ಚಿಕನ್ನ ಎಣ್ಣೆ ಜೊತೆ ಬಿಡ್ತಾ ಹೋಗೋಣ. ಚಿಕನ್ ಲಾಲಿಪಾಪ್ನ ಈಗ ಕರೆದಾಯಿತು ಎಣ್ಣೆಲಿ. ಸೊ ಈಗ ಇದಕ್ಕೆ ಫೈನಲ್ ಟಚ್ನ ಕೊಡೋಣ. ನಾವಿವಾಗ ಕರೆದಿಟ್ಕೊಂಡಿರೋ ಚಿಕನ್ಗೆ ಒಂದು ಒಗ್ಗರಣೆ ಕೊಡೋಣ. ಸೊ ನಾನಿಲ್ಲಿ ಒಗ್ಗರಣೆ ಕೊಡೋದಕ್ಕೆ ಒಂದು ತವನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಬಾಣಲಿನ ಯೂಸ್ ಮಾಡ್ಕೊಳ್ಬೋದು, ಅಂದರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಇದು ಹಸಿ ಘಮ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಸಿಝಾನ್ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ಸು. ಸೊ ಇದು ಸಖತ್ತಾಗಿರುತ್ತೆ ಟೇಸ್ಟ್ ವೈಸು. ಸೊ ಇದನ್ನು 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ನ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಲಿಶಾಂತ್ ನನಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ನನಗೆ ರೆಸಿಪೀಸ್ನ ಹೇಳೋದಕ್ಕೂ ಬಿಡ್ತಾ ಇಲ್ಲ. ಸೊ ನೀವು ಇದಕ್ಕೆ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಚಿಲ್ಲಿ ಸಾಸ್ ಇರಲಿಲ್ಲ, ಹಾಗಾಗಿ ನಾನು ಚಿಲ್ಲಿ ಸಾಸ್ನೇನು ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಪೈಸಿ ಬೇಕು ಅಂತ ಹೇಳಿದ್ರೆ ಚಿಲ್ಲಿ ಸಾಸ್ನ ಕೂಡ ಹಾಕ್ಕೊಳ್ಬೋದು. ಇದರಲ್ಲೂ ಅಷ್ಟೇ ಸ್ಪೈಸಿ ಇರುತ್ತೆ, ಸ್ಪೈಸಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇನ್ನೂ ಜಾಸ್ತಿ ಖಾರವಾಗಿ ಬೇಕು ಅಂತ ಹೇಳಿದ್ರೆ ನೀವು 1 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ನ ಹಾಕ್ಕೊಳ್ಳಿ. ಇವಾಗೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಕಲ್ಲರೇ ಫುಲ್ ಚೇಂಜ್ ಆಗೋಯ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನಾನು ಇದಕ್ಕೆ ಒಂದೇ ಒಂದು ಚೂರು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಚಿಕನ್ನ ಕರೆದಿಟ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರೋ ಚಿಕನ್ ಲಾಲಿಪಾಪ್ ರೆಡಿ ಆಯಿತು.
ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಲಾಲಿಪಾಪ್ನ ಮಾಡಿದ್ದೀನಿ. ಸೊ ಇಲ್ಲಿ ರೆಡಿ ಆಗಿದೆ. ನಿಶಾಂತ್ ಆಲ್ರೆಡಿ ಟೇಸ್ಟ್ ಮಾಡ್ದ. ಬಾಯಿ ನೀರು ಬರ್ತಾ ಇದೆ ಫ್ರೆಂಡ್ಸ್. ಸಣ್ಣದೊಂದೇ ಒಂದು ಲಾಲಿಪಾಪ್ನ ತಗೊಂಡಿದ್ದೀನಿ. ಸೇಮ್ ಟು ಸೇಮ್. ವಾವ್, ಬಿಡೋಕ್ಕಂತೂ ಕೊಡ್ತಾ ಇಲ್ಲ. ಸಕ್ಕತ್ತಾಗಿದೆ. ಟ್ರೈ ಮಾಡಿ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಅಲ್ಟಿಮೇಟ್ ಆಗಿದೆ. ಈ ರೆಸಿಪಿನ ನೀವು ನಿಜವಾಗ್ಲೂ ಟ್ರೈ ಮಾಡಲೇಬೇಕು. ನನಗಂತೂ ವಾಯ್ಸ್ ಓವರ್ ಕೊಡಬೇಕಾದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ನಿಜವಾಗ್ಲೂ ನಾವು ಹೊರಗಡೆ ಹೋಗಿ ಏನು ಚಿಕನ್ ಲಾಲಿಪಾಪ್ನ ತಿಂತೀವೋ ಸೇಮ್ ಟು ಸೇಮ್ ಅದೇ ಟೇಸ್ಟ್ ನಾವೇ ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಲಿಶಾಂತ್ಗೂ ಕೂಡ ಲಾಲಿಪಾಪ್ನ ತಿನ್ನಿಸ್ತಾ ಇದ್ದೆ. ಅವನು ಆಲ್ರೆಡಿ ಒಂದು ಪೀಸ್ ತಿಂದಿದ್ದ. ಸೊ ಅವನಿಗೆ ಮೂಳೆ ಕೊಟ್ಟರೆ ಅವನು ಮೂಳೆ ಇಟ್ಕೊಂಡು ಅದು ರಸ ಎಲ್ಲ ಏನಿರುತ್ತೆ ಅದನ್ನು ತಿಂತಾ ಇರ್ತಾನೆ. ಇವಾಗ ಊಟ ಮಾಡೋ ಟೈಮು. ಸೊ ಮಹಿ ಟೇಸ್ಟ್ ನೋಡ್ಬಿಟ್ಟು ಏನು ಹೇಳ್ತಾರೆ ಅಂತ ಕೇಳೋಣ. ಸೊ ನಾನಿಲ್ಲಿ ಮಟನ್ ಸಾಂಬಾರ್, ಮುದ್ದೆ, ಚಿಕನ್ ಲಾಲಿಪಾಪ್ ಜೊತೆ ಮಹಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಸೇಮ್ ಹೊರಗಡೆ ತಿಂತೀವಲ್ಲ ಹಂಗೆ ಇದೆಯಾ? ಚೆನ್ನಾಗಿ ಮಾಡಿದ್ದೀನಾ? ಥ್ಯಾಂಕ್ ಯು. ಈಗ ನಾವು ಊಟ ಮಾಡೋಣ. ಪಪ್ಪ ಊಟ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಾವು ಊಟ ಮಾಡೋಣ. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಮ್ಯಾಕ್ಸ್ ಮೂವಿ ಹಾಕಿದ್ದಾರೆ, ಮೂವಿ ನೋಡಿಕೊಂಡು ಊಟ ಮುಗಿಸೋಣ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್. ಆ್ಯಂಡ್ ಇವತ್ತು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ. ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್. ಬಾಯ್ ಮಾಡು. ಬಾಯ್ ಮಾಡಲ್ವಾ? ಬಾಯ್. ಊಟ ಎಲ್ಲ ಆದಮೇಲೆ ಲಿಶಾಂತ್ ಈ ರೀತಿ ವಾಕರ್ ಜೊತೆ ಆಟ ಆಡ್ತಾ ಇದ್ದ. ಏನೋ ಮಾಡ್ತಿದ್ದಾನಲ್ಲ ಅಂತ ನೋಡ್ತಾ ಇದ್ದರೆ ವಾಕರ್ನ ಎತ್ತು ಬಿಸಾಕ್ತಾ ಇದ್ದ. ನೋಡಿ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ಮೇ ಬಿ ತೋರಿಸ್ತಾ ಇರ್ಬೋದು ಅವನು. ಅದಕ್ಕೆ ಮಹಿ ಬಾಹುಬಲಿ ಅಂತ ಅವರು ರೇಗಿಸ್ತಾ ಇದ್ರು ಅವನ್ನ. ಸೊ ಲಿಶಾಂತ್ನ ನಾನು ಇವಾಗ ವಾಕರ್ಗೇನು ಹಾಕ್ತಾ ಇಲ್ಲ. ಅವನು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ವಾಕರ್ನೇನು ಯೂಸ್ ಮಾಡ್ತಾ ಇಲ್ಲ. ರೂಮಲ್ಲಿ ಇಟ್ಟಿರೋ ವಾಕರ್ನ ತೊಗೊಂಡು ಬಂದು ಈ ರೀತಿ ಆಡ್ತಾ ಇದ್ದಾನೆ ಅವನು. ಎಷ್ಟೇ ಎತ್ತು ಬಿಸಾಕಿದ್ರು ವಾಕರ್ ಕೆಳಗಡೆ ಬೀಳ್ತಾ ಇಲ್ಲ ಅಂತ ಅವನು ಫುಲ್ ಜೋರಾಗಿ ಅಳ್ತಾ ಇದ್ದಾನೆ. ಈ ಗಂಡು ಮಕ್ಕಳೇ ಹಿಂಗೆ ಅನಿಸುತ್ತೆ, ಎತ್ತಾಕೋದು ಬಿಸಾಕೋದು, ಅಡುಗೆ ಮನೆಯಲ್ಲಿ ಸಾಮಾನು ಎಲ್ಲ ಏನಿರುತ್ತೆ ಪಾತ್ರೆ ಸಾಮಾನು ಅದನ್ನೆಲ್ಲ ತೆಗೆದು ಬಿಸಾಕೋದು, ಆಮೇಲೆ ಈ ಮಂಚ ಹತ್ತೋದು, ಸೋಫಾ ಸೀಟ್ ಎಲ್ಲ ಏನಿರುತ್ತೆ ಅದ್ರ ಮೇಲೆಲ್ಲ ಹತ್ತೋದು, ಇದನ್ನೆಲ್ಲ ಮಾಡ್ತಾನೆ ಲಿಶಾಂತ್. ಹೆಣ್ಪಾಪು ಆದರೆ ಏನೂ ಮಾಡಲ್ಲ. ನಾವೇನು ಟಾಯ್ಸ್ನ ಕೊಡ್ತೀವಿ ಅದರಲ್ಲಿ ಆಟ ಆಡ್ಕೊಂಡು ಸುಮ್ಮನೆ ಇರ್ತಾರಲ್ವಾ ಗರ್ಲ್ಸ್ ಬೇಬೀಸು. ಅಮರೇಂದ್ರ ಬಾಹುಬಲಿ.